ಎಲ್ಲರಿಗೂ ನಮಸ್ಕಾರ. ಆರಲ್ ನಾಯ್ಡು ಚಾನಲ್ಗೆ ಸ್ವಾಗತ. ರುಚಿಯಾದ ಗೋಂಗೂರ ಗೊಜ್ಜು ಮಾಡುವ ವಿಧಾನ ನೋಡೋಣ ಬನ್ನಿ. ನಾನು ಇಲ್ಲಿ 8 ಕಟ್ಟು ಗೋಂಗೂರ ಸೊಪ್ಪನ್ನು ತಗೊಂಡಿದ್ದೀನಿ. ಸೊಪ್ಪನ್ನು ಹೀಗೆ ಚೆನ್ನಾಗಿ ಬಿಡಿಸ್ಕೋಬೇಕು. ಈಗ ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ. ಈಗ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನೀವು ಬೇಕಾದರೆ ಫ್ಯಾನ್ಗಳಲ್ಲಾದರೂ ಒಣಗಿಸ್ಕೋಬಹುದು. ಗೋಂಗೂರ ಗೊಜ್ಜು ಮಾಡಲು ಬೇಕಾದ ಸಾಮಗ್ರಿಗಳು: ಎಣ್ಣೆ, ಮೆಂತ್ಯ ಕಾಳು, ಧನಿಯಾ ಕಾಳು, ಕರಿಬೇವು ಸೊಪ್ಪು, ಅರಿಶಿನ ಪುಡಿ, ಒಣಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ. ಹಾಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ. ಸ್ಟವ್ ಹಚ್ಕೊಳ್ಳಿ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸಾಸಿವೆ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಸಾಸಿವೆ ಚೆನ್ನಾಗಿ ರೋಸ್ಟ್ ಆಗಿದೆ. ಅದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು. ಅರ್ಧ ಚಮಚ ಮೆಂತ್ಯ ಕಾಳು ಹಾಗೂ 1 ಚಮಚ ಧನಿಯಾ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ 150 ಗ್ರಾಮ್ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ತಣ್ಣಗಾಗಕ್ಕೆ ಬಿಟ್ಟು ಒಂದು ಜಾರಿಗೆ ಸೇರಿಸ್ಕೊಳ್ಳಿ. ಜೊತೆಗೆ ರೋಸ್ಟ್ ಮಾಡಿರೋ ಸಾಸಿವೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಹಾಗೆ ಒಂದು ಬಾಣಲೆಗೆ ಎಣ್ಣೆ ಸೇರಿಸ್ಕೊಂಡು ಒಣಗಿಸಿಟ್ಟಿರುವ ಅರ್ಧ ಗೋಂಗೂರ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊಪ್ಪು ಕಂದು ಬಣ್ಣ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಕಂದು ಬಣ್ಣ ಬಂದಿದೆ ಈಗ ಸೊಪ್ಪು. ಈಗ ಇದಕ್ಕೆ ಎತ್ತಿಟ್ಟಿರುವ ಇನ್ನೂ ಅರ್ಧ ಗೋಂಗೂರ ಸೊಪ್ಪನ್ನು ಸೇರಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಥರ ಬರುತ್ತೆ. ಈಗ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ. ಈಗ ಒಂದು ಫ್ರೈ ಪ್ಯಾನ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಗೂ ಕಡಲೆಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡಿ. ಈಗ ಜೀರಿಗೆ ಸೇರಿಸ್ಕೊಳ್ಳಿ. ಈಗ 5 ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಸೊಪ್ಪು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿಟ್ಟಿರುವ ಮಸಾಲೆಯನ್ನು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಒಗ್ಗರಣೆ ಆಗಿದೆ. ಈಗ ಒಗ್ಗರಣೆಯನ್ನು ಗೋಂಗೂರ ಪೇಸ್ಟ್ನಲ್ಲಿ ಸೇರಿಸ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ತುಂಬ ರುಚಿಯಾದ ಗೋಂಗೂರ ಗೊಜ್ಜು ರೆಡಿಯಾಗಿದೆ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.